ನೋಡ್ಕೊಂಡಂಗೆ ಅವ್ರು ಬಾಳೆ ಎಲೆ ಬೇಕಿತ್ತು. ಅಂಗಳದಲ್ಲಿ ಅಡುಗೆ ಮಾಡ್ತಿಲ್ಲ, ತಿಂಡಿ ಮಾಡ್ತಾ ಇದ್ದಾರೆ. ಕಾಯಿ ಮಾತ್ರ ಎಷ್ಟು ದಪ್ಪ ಆಯ್ತು ನೋಡ್ರಿ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ತೋಟದ ಹತ್ರ ಬಂದೆ. ಇಲ್ಲಿ ತೆಂಗಿನ ಮರದ ಹತ್ರ ಏನಾದರೂ ಕಾಯಿ ಏನಾದರೂ ಬಿದ್ದಿರ್ತವೆ ನೋಡ್ಕೊಂಡಂಗೆ ಅವ್ರು ಬಾಳೆ ಎಲೆ ಬೇಕಿತ್ತು. ಬಾಳೆ ಎಲೆ ಕೊಯ್ಕೊಂಡಿದ್ದೀನಿ. ಅದೇನೋ ಒಂದು ಬಾಳೆ ಎಲೆ ಕೊಯ್ಕೊಂಡು ಹೋಗಿ ಬರ್ತಂತೆ. ಶಾಸ್ತ್ರಕ್ಕೆ 2 ಬಾಳೆ ಎಲೆ ತೊಗೊಂಡೋಗ್ಬೇಕಂತೆ. ಒಂದೇ ಕೊಯ್ಕೊಂಡಿದ್ದು ಎಲೆ, ಅದನ್ನೇ 2 ಮಾಡ್ಕೊಂಡೆ. ತುಂಬ ದಿನ ಆಯ್ತಲ್ಲ ಅಂಗಳದಲ್ಲಿ ಅಡುಗೆ ಮಾಡಿ, ಅದಕ್ಕೆ ಇವೆಲ್ಲ ಬೆಳ್ಕೊಂಡೈತೆ. ಅಲ್ಲಿ ಮಾತ್ರ ಒಂಚೂರು ಅಚ್ಚುಕಟ್ಟಾಗೈತೆ. ಸಗಣಿ ಸಾರಿಸಿಲ್ಲ. ಸ್ವಲ್ಪ ಇವತ್ತೊಂದು ದಿನ ನಾಳೆ ಸಾರಿಸ್ಕೋಬೇಕು. ತರಕಾರಿ, ಇದೇನಿದು ಮೊಸರು, ಎಲ್ಲನೂ ತೊಗೊಂಡೋಗ್ಬೇಕು. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಜೋಡಿಸ್ಕೊಂಡು ಹೊಂದಿಸ್ಕೊಂಡು ಆಮೇಲೆ ನಾವು ಅಂಗಳದಲ್ಲಿ ಅಡುಗೆ ಶುರು ಮಾಡಬೇಕು. ರೆಡಿ ಮಾಡ್ಕೊಂಡಿದ್ದೀವಿ. ಇದು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಇದೇನಿದು ಒಲೆ ಇಟ್ಬಿಟ್ಟು ಅದಕ್ಕೆ ಹೂವು ಇಟ್ಟು ಕೈ ಮುಗಿದು ಆಮೇಲೆ ಶುರು ಮಾಡೋದು ಅಲ್ವೇನಮ್ಮ? ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಏನು ಮೇಡಮ್ ಸ್ಪೆಷಲ್ ಮಾಡ್ತಾ ಇರೋದು? ವೈಟ್ ಪಲಾವ್. ಅಂದರೆ ಮದುವೆ ಮನೆ ಶೈಲಿನ, ಹೋಟೆಲ್ ಶೈಲಿನ, ಯಾವ ಥರ? 2 ಥರ. ಅಂಗಳದಲ್ಲಿ ಅಡುಗೆ ಮಾಡ್ತಿಲ್ಲ, ತಿಂಡಿ ಮಾಡ್ತಾ ಇದ್ದಾರೆ. ಸಾರಿ, ಪಲಾವ್ಗೆ ಹಸಿಮೆಣಸಿಕಾಯಿ ಇಷ್ಟೊಂದು ಬೇಕಾ? ಹಸಿಮೆಣಸಿಕಾಯಿ ಖಾರ ಬೇಡವಾ? ಅದಕ್ಕೆ ಮಸಾಲೆ ಹಾಕಲ್ವಾ? ಹಸಿಮೆಣಸಿಕಾಯಿ ಹೆಚ್ಚಾಗ್ತಿದೆಯಾ? ಹೌದಾ? ರುಬ್ಬ ಮೆಣಸಿನ್ಕಾಯಿನೇ ಹಚ್ಚಾಕ್ತಾ ಇದ್ದೀನಿ ಅಷ್ಟೇ. ಹೌದಾ? ನಾನು ನೋಡ್ರಿ ಬೆಳ್ಳುಳ್ಳಿ ಸುಲ್ ಕೊಡ್ತಾ ಇದ್ದೀನಿ ನಮ್ಮ ಶ್ರೀಮತಿಯವ್ರಿಗೆ. ಸಹಾಯ ಮಾಡ್ತಾ ಇದ್ದಾರೆ. ಇದು ನಮ್ಮ ಮನೆ ಹತ್ರ ನಾವೇ ಬೆಳೆಸಿರುವಂಥ ಪುದೀನ ನೋಡ್ರಿ. ಸ್ವಲ್ಪ ಮಣ್ಣಾಗಿ ಬೆಳೆಯುತ್ತೆ, ಮಳೆ ಬಂದು ಮಣ್ಣೆಲ್ಲ ಸಿಡಿದು ಎಷ್ಟು ಚೆನ್ನಾಗಿ ಬೆಳೆದೈತೆ. ಪಲಾವ್ಗೆ ಬೇಕಲ್ವ ಫ್ರೆಶ್ಶು ಪುದೀನ ಕಿತ್ಕೊಂಡು ಹೋಗೋಣ ಅಂತ. ಕಾಯಿ ಸುಲಿಯೋದೇ ಮರ್ತೋಗ್ಬಿಟ್ಟಿದೆ. ಅವ್ರು ಕಾಯಿ ಬೇಕಂತೆ ಏನಕ್ಕೋ, ಅದಕ್ಕೆ ಈ ಸಿಪ್ಪೆ ಸ್ವಲ್ಪ ತೆಳುವು. ಕಾಯಿ ಮಾತ್ರ ಎಷ್ಟು ದಪ್ಪ ಆಯ್ತು ನೋಡ್ರಿ. ನಮ್ಮ ಶ್ರೀಮತಿಯವರು ಎಲ್ಲ ಹಚ್ಚಿಟ್ಕೊಂಡು ತರಕಾರಿ ಎಲ್ಲ ನಾನು ಕಾಯಿ ಸುಲಿಗೆದನ್ನೇ ಕಾಯ್ತಾ ಇದ್ರು. ಇವೇ ಹುಳ ಬಂದವಿಲ್ಲ ಬದನೆ ಗಿಡಕ್ಕೆ. ನಾವು ಅವೇ ಮನೆಯಲ್ಲಿ ಇಲ್ವ ಅವಾಗಲೇ ಹುಳ ಬಂದವು ಇಲ್ಲಿ ಅಂತ. ಹೂವಿನ ತೆಗೆ ಯಾರು ಆಡ್ತವೆ, ಅದೇನು ಇದು ಮಾಡ್ತವೆ. ಹೂವಿಗೆ ಪರಾಗಸ್ಪರ್ಶನ ಏನೋ ಮಾಡ್ತಾ ಇರ್ಬೋದು. ಅಜ್ಜೇನು ಪರಾಗಸ್ಪರ್ಶ ಮಾಡೋದು ಇವೆಲ್ಲ, ಇವೇನೋ ಗುಂಗ್ರಿ ಹುಳ ಏನೋ. ನಮ್ಮ ಶ್ರೀಮತಿಯವರಲ್ಲಿ ಆ ಕಡೆ ಒಲೆ ಹಚ್ತಾವ್ರೆ. ಈ ಕಡೆ ಎಲ್ಲ ತರಕಾರಿ ಹಚ್ಚಿಟ್ಕೊಂಡವ್ರು ನೋಡ್ರಿ. ಮಿಕ್ಸ್ ತರಕಾರಿ, ಹಸಿ ಬಟಾಣಿ ಎಲ್ಲ. ಆಮೇಲೆ ಇಲ್ಲಿ ಮೊಸರು, ಕೊತ್ತಂಬರಿ, ಪುದೀನ, ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಅದು ತುರಿದಿಟ್ಕೊಂಡಿದ್ದಾರೆ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಸಣ್ಣ ಇದ್ರೂ ಹಾಕ್ಬೋದು. ಪೇಸ್ಟ್ ಇದ್ರೂ ಹಾಕ್ಬೋದು. ನಾವು ಪೇಸ್ಟ್ ಯಾವಾಗಲೂ ತೊಗೊಳಲ್ಲ, ಫ್ರೆಶ್ಶಾಗಿ ಮಾಡ್ಕೋತೀವಿ, ತುರಿದಿಟ್ಕೋತೀವಿ. ಶುಂಠಿ ಬೆಳ್ಳುಳ್ಳಿನೆಲ್ಲ ಸಣ್ಣದಾಗಿ ಸಣ್ಣ ತುರಿನಲ್ಲಿ, ಕೊಬ್ಬರಿ ತುರಿ ಅದ್ರಲ್ಲಿ ತುರಿದಿಟ್ಕೊಳೋದಲ್ಲ. ಆಮೇಲೆ ಇದು ಗೊತ್ತಲ್ಲ ಮಸಾಲೆ ಪದಾರ್ಥಗಳೆಲ್ಲ, ಪಲಾವ್ ಮಿಕ್ಸು. ಮತ್ತು ಇದು ಏನಮ್ಮ? ತೆಂಗಿನಕಾಯಿ ಹಾಲು. ಇದು ಹಸುವಿನ ಹಾಲು ಬೇಕಾದರೂ ಹಾಕ್ಬೋದು, ಆದರೆ ನಾನು ತೆಂಗಿನಕಾಯಲ್ಲಿ ಬಳಸ್ತೀನಿ. ತೆಂಗಿನಕಾಯಿ ತುರಿದ್ಬಿಟ್ಟು ಅದನ್ನು ಹಾಲು ಇಂಟ್ಕೊಂಡು ಅದರಲ್ಲಿ ರಸ ತಗೊಂಡು ತೆಂಗಿನ ಹಾಲು ಮಾಡಿರೋದು. ತೆಂಗಿನ ಹಾಲು. ನೀವು ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ ಬೇಕಿದ್ರು ಸೇರಿಸ್ಕೊಂಡು ಮಾಡ್ಕೋಬೋದು. ನೋಡ್ರಿ ನಮ್ಮ ಬದನೆ ಗಿಡ ಎಷ್ಟೊಂದು ಹೂವು ಮತ್ತು ಕಾಯಿ ಎಲ್ಲ ಆಗಿದಾವೆ ಇಲ್ಲೆಲ್ಲ. ಸರಿ, ಬದನೆಕಾಯಿ ಬಿಟ್ಟಿದ್ದಾವೆ. ಕಾಯಿ ಹಾಕಿದಾವೆಲ್ಲ, ಅದು ಮರಿ ಹಾಕೋದು, ಕಾಯಿ ಬಿಡೋದಲ್ವ. ಆವಾಗ ನಾವು ಅಂಗಳದಲ್ಲಿ ಅಡುಗೆ ಶುರು ಮಾಡಿದಾಗ ತುಂಬ ಚಿಕ್ಕ ಚಿಕ್ಕ ಗಿಡ. ಇವಾಗ ನಮ್ಮ ಶ್ರೀಮತಿಯವ್ರ ಹತ್ರನೇ ಬೆಳೆದಿದ್ದಾವೆ. ಅವ್ರಿಗಿಂತ ಎತ್ತರ ಅಲ್ಲ, ಕೂತಿದ್ರೆ ನೀನು ಕೂತಿದ್ರೆ ಎತ್ತರ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಪಲಾವ್ ಮಿಕ್ಸ್ ಹಾಕೋತೀನಿ. ಹೌದಾ? ಇದು ಸಾಸಿವೆ ಕರಿಬೇವು ಹಾಕಲ್ವಾ? ಅವಾಗೆಲ್ಲ ಹಾಕ್ತಿದ್ದೆ ಮುಂಚೆ. ನೋಡ್ರಿ, ನಾವು ಮದುವೆ ಆದ ಹೊಸರಲ್ಲಿ ಹಾಕಿದ್ದೆ ತಾನು, ನಿಜ ಒಪ್ಕೊ ಹೇಳು. ಹೌದು, ಹಾಕಿದ್ದೆ. ಅವಾಗ ಮಾಡಕ್ ಬರ್ತಾ ಇರ್ಲಿಲ್ಲ, ಹಾಕಿದ್ದೆ. ತಪ್ಪೇನು? ಪಲಾವ್ ಅಂತಲ್ಲ, ಏನೇ ತಿಂಡಿ ಮಾಡಿದ್ರು ಸಾಸಿವೆ ಕರಿಬೇವು ಹಾಕ್ತಾ ಇದ್ವಿ. ಇದು 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ. ಮಳೆ ಬಂದು ಸೌದೆ ಸ್ವಲ್ಪ ಥಂಡಿ ಆಗವೆ, ಅದಕ್ಕೆ ಸೌದೆಗೆ ಶೀತ ನೆಗಡಿ ಆಗಿದೆ. ಶೀತ ನೆಗಡಿ ಅಂತಾರೆ ಅದನ್ನು. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ಮಳೆ ಬಂದು.
ಟೊಮೊಟೊ, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗಡ್ಡೆ, ಬೀನ್ಸು, ಇದು ಏನದು ಎಲ್ಲ ಮಿಕ್ಸ್ ತರಕಾರಿನೂ ಹಾಕೋತಾ ಇದ್ದೀನಿ. ಫಸ್ಟು ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಪಲಾವ್ ಮಿಕ್ಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿಬಿಟ್ಟು ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಈಗ ಮಿಕ್ಸ್ ತರಕಾರಿ ಮತ್ತು ನೆನೆಸಿರೋ ಅಂಥ ಬಟಾಣಿನ ಹಾಕಿದ್ದೀನಿ. ನಿಮ್ಮ ಮನೇಲಿ ಫ್ರೆಶ್ ಬಟಾಣಿ ಇದ್ದರೆ ಫ್ರೆಶ್ ಬಟಾಣಿನ ಹಾಕ್ಕೋಬೋದು. ಈಗ ಎಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ. ತರಕಾರಿ ಅರ್ಧ ಬಾಡೈತೆ. ನೋಡು ಈಗ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಳ್ತೀನಿ. ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋದು. ಮೊಸರು ಹಸಿ ವಾಸನೆ ಹೋಗಬೇಕು. ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಬಂದುಬಿಟ್ಟು ಹಾಲು ಅಂದರೆ ಇದು ಹಸಿನ ಹಾಲಲ್ಲ, ತೆಂಗಿನಕಾಯಿ ಹಾಲು. 2 ಗ್ಲಾಸು. ಎಷ್ಟು ಲೋಟ ಅಕ್ಕಿಗೆ ಎಷ್ಟು ಲೋಟ ನೀರು? ಇರೋ ನಾನು ಕನ್ಫ್ಯೂಸ್ ಮಾಡ್ಬೇಡ, ಆಮೇಲೆ ಹೇಳ್ತೀನಿ. ಹೌದಾ ಸರಿ, ಲೆಕ್ಕ ಸಿಗ್ತಾ? ಈ ಅಕ್ಕಿ ಬಂದು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ, ಇದೇ ಗ್ಲಾಸಲ್ಲಿ 2 ಗ್ಲಾಸು ತೆಂಗಿನಕಾಯಿ ಹಾಲು, 4 ಗ್ಲಾಸ್ ನೀರು ಹಾಕಿದ್ದೀನಿ. ಒಟ್ಟಲ್ಲಿ 6 ಗ್ಲಾಸ್ ಆಗಬೇಕು. 6 ಗ್ಲಾಸ್ ಹಾಕಿ 2 ಲೋಟಕ್ಕೆ 6 ಲೋಟನಾ? ಒಲೆ ಕುಕ್ಕರಲ್ಲಾದ್ರೆ ಅಷ್ಟೊಂದು ಬೇಕಾಗಲ್ಲ. ಹೌದಾ? ಒಲೆಯಲ್ಲಿ ಕುದಿತೈತಲ್ವಾ, ಕುದ್ದು ಆವಿ ಆಗ್ತೈತಲ್ವಾ, ಅದಕ್ಕೆ ಇಂಬ್ರು ಆಗ್ತೈತಿ. ಆವೇ ಆಗಲ್ಲ ಅದು. ಇಂಬ್ರು ಆಗ್ತೈತೆ, ಅದಕ್ಕೆ ಉಪ್ಪು ಆಮೇಲೆ ಹಾಕೋಣ. ಹೌದಾ? ಕುದಿಲಿ ಒಂದು ಕುದಿ. ಇವಾಗಲೇ ಹಾಕಿದ್ರೆ ತರಕಾರಿ ಹಿಡಿಯೋದೇನೋ ಉಪ್ಪು? ಇಲ್ಲ, ಆಮೇಲೆ ಹಾಕೋಣ. ಕುದಿಬೇಕಾರೆ ಅಕ್ಕಿ ಎಲ್ಲ ಹಾಕಿ ತಿರುಗಿ ಮತ್ತೆ ಅನ್ನದ ಜೊತೆ ಎಲ್ಲ ಬೇಯಿಸ್ತೀವಲ್ಲ, ಇವಾಗಲೇ ಹಾಕಿದ್ರೆ ಆಮೇಲೆ ತರಕಾರಿ ಬೇಯಲ್ಲ. ಬೇಗ ಉಪ್ಪು ಹಾಕಿರೋ ಉಪ್ಪು ಖಾರ ಎಲ್ಲ ಒಂದೇ ಸರಿ ಹಾಕಿದ್ರೆ ತರಕಾರಿ ಬೇಯಲ್ಲ ಒಲೆಯಲ್ಲಿ. ಈಗ ಇದು ಕುದಿತಾ ಇರಲಿ, ನಾನು ಹೋಗಿ ಒಂಚೂರು ಕಾಫಿ ಮಾಡ್ಕೊಂಡ್ಬರ್ತೀನಿ. ಕಾಫಿ ಕುಡಿಬೇಕು, ಬೆಳಗ್ಗೆಯಿಂದ ತಲೆ ನೋಯ್ತೈತೆ. ಹೌದಾ? ಇದು ನೋಡ್ಕೋತಾ ಇರಾಯ್ತಾ? ತರಕಾರಿ ಬೇಯಬೇಕು, ಚೆನ್ನಾಗಿ ಕುದಿಬೇಕು. ಈ ಕಡೆ ನಮ್ಮ ಶ್ರೀಮತಿಯವ್ರು ಏನು ಮಾಡ್ತಾವ್ರು ನೋಡ್ರಿ. ಏನಮ್ಮ ಏನು ಮಾಡ್ತಿದ್ದೀಲಿ? ತೆಂಗಿನ ಚಿಪ್ಪು ಸರ್ವ್ ಮಾಡಕ್ಕೆ ಎತ್ತಿಟ್ಕೊಳ್ಳೋಣ ಅಂತ. ವಿಲೇಜ್ ವೆಜ್ ರೆಸಿಪೀಸ್ಗೂ ಸರ್ವ್ ಮಾಡ್ಕೋಬೋದು, ಅಂಗಳದಲ್ಲಿ ಅಡುಗೆಗೂ ಸರ್ವ್ ಮಾಡ್ಕೋಬೋದು. ಅದರೊಳಗೆ ಪಲಾವ್ ಹಾಕ್ಬಿಟ್ಟು ಗೊಬ್ಬರ ಹಾಕೋದು, ಅಥವಾ ಪಲಾವ್ ಹಾಕಿ ಹಿಂಗೆ ಇಟ್ಟರು ನಡೆಯುತ್ತೆ. ಜಾಮೂನ್ ಮಾಡೋ, ಅದ್ರಲ್ಲಿ ಜಾಮೂನ್ ಹಾಕೊಂಡು ತಿನ್ಬೇಕು ಅಂತ ಆಸೆ ಆಗ್ತಾಯಿತ್ತು ನನಗೆ. ಗಂಡ ಹೇಳಿದ ಮತ್ತೆ ಕೇಳ್ತೇ ಇಲ್ವಾ? ಮತ್ತೆ ಮಾಡು ಜಾಮೂನ್ ಅಷ್ಟೇ. ನಾಳೆ ಜಾಮೂನೇ, ಅಂಗಳದಲ್ಲಿ ಅಡುಗೆನಲ್ಲಿ ಜಾಮೂನ್ ನಾಳೆ. ಸರಿ ಆಯ್ತು, ಜಾಮೂನ್ ಪ್ಯಾಕೆಟ್ ತಗೊಬಂದು. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ, ಅದಕ್ಕೆ ಹೇಳೋದು ಅನ್ಸುತ್ತೆ. ಅದಕ್ಕೆ ಈಗ ಚಿಪ್ಪಿಗೂ ನಿನ್ನ ಕೈಗೆ ಚಿಪ್ ಕೊಡ್ತಾರೆ, ನಿನ್ನ ಕೈಗೆ ಚಿಪ್ಪೆ ಗಟ್ಟಿ ಅಂತಿದ್ರು. ಗಾದೆ ಚಿಪ್ಗೂ ಬೆಲೆ ಬಂತು. ಬೆಂದೈತೆ ತರಕಾರಿ, ಒಂಚೂರು ಬೇಯಬೇಕು ಅನ್ಸುತ್ತೆ. ಅಕ್ಕಿ ಹಾಕ್ತೀವಲ್ಲ, ಅಕ್ಕಿ ಜೊತೆ ಬೇಯ್ತೈತೆ. ಬೆಂದೈತಲ್ಲ? ಅರ್ಧ ಮುಕ್ಕಾಲು ಭಾಗ ಬೆಂದೈತೆ. ಈಗ ಅಕ್ಕಿ ಹಾಕದ? ಇದು ಅನ್ನಕ್ಕೆ ಚೆನ್ನಾಗೈತೆ. ಅಗಲಕ್ಕೆ ಅಕ್ಕಿ ತಗೊಂಡು ಹಾಕಿ ಹತ್ರಕ್ಕೆ ಇಟ್ಕೊಂಡು ಹಾಕಿ. ಅಕ್ಕಿ ಹೆಂಗೆ? ಪ್ಲಾಸ್ಟಿಕ್ ಸ್ವಲ್ಪ ಮೇಲ್ಗಡೆ ಇರೋದು, ಕಾವು ಸುಡ್ತೈತೆ ಮೆಲ್ಟ್ ಆದ್ರೆ ಅಂತ. ಉಪ್ಪು ಇವಾಗಲೇ ಹಾಕ್ಬಿಡ್ಲಾ? ಚೆನ್ನಾಗಿ ಕುದೀತೈತೆ. ಹಾಕ್ತೀಯಾ? ಹಾಕ್ಬಿಡ್ತೀನಿ. ಆಮೇಲೆ ನೋಡ್ಬಿಟ್ಟು ಹಾಕ್ಬೋದು, ಕಡಿಮೆ ಇದ್ರೆ. ಜಾಸ್ತಿ ಇದ್ರೆ ಕಷ್ಟ. ಅಕ್ಕಿ ಹಾಕಿದ್ಮೇಲೆ ಒಲೆ ಚೆನ್ನಾಗಿ ಉರಿಬೇಕು ಮತ್ತು ಚೆನ್ನಾಗಿ ಕುದಿಬೇಕು. ವೈಟ್ ಪಲಾವ್ ರೆಡಿ. ಹೊಗೆ ಆಡ್ತಾ ಐತೆ. ಒಂಚೂರು ಕಲರ್ ಇಲ್ಲ, ಒಂಚೂರು ಅರ್ಶಿನ ಹಾಕ್ಬೇಕಿತ್ತಾ? ಇಲ್ಲ, ಅಷ್ಟೇ. ಕ್ಯಾರೆಟು, ಬೀನ್ಸು ಅದೇನು ಕಲರ್ ಇರುತ್ತೋ ಅದೇ ಕಲರು ವೈಟ್ ಪಲಾವ್ ಅಂದರೆ. ಹೌದಾ? ಹಿಂಗೇನ ಬರೋದು? ಇದೇ ಕಲರ್. ಈಗ ತೆಗ್ದಿಟ್ಬಿಡೋಣ. ಇದು ಒಂದು ಸ್ವಲ್ಪ ಗಮ್ಕತೈತೆ. ಅಷ್ಟೊತ್ತಿಗೆ ಮೊಸರು ಬಜ್ಜಿ ಮಾಡ್ಕೊತೀನಿ. ಏನಾಯ್ತು? ತೆಗಾಗೈತೆ ಸ್ವಲ್ಪ ಕುಕ್ಕರೆಲ್ಲ ಇದ್ರೆ ಚೆನ್ನಾಗಿರ್ತಿತ್ತು. ಇದು ಮಳೆ ಬಂದು ಸ್ವಲ್ಪ ಸೌದೆ ಇದಾಗಿರೋದಕ್ಕೆ ಒಲೆ ಉರಿಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಇದು ಹೆಚ್ಚು ಕಮ್ಮಿ ಆಗೈತೆ. ನಾವು ಅಂಗಳದಲ್ಲಿ ಅಡುಗೆ ಶುರು ಮಾಡಿದಾಗ ಸ್ವಲ್ಪ ಆಗ್ತಾನೆ ಸೂರ್ಯ ಹುಟ್ಟು ಬರ್ತಿದ್ದೆ. ಇವಾಗ ಸೂರ್ಯನೇ ಕಾಣಿಸ್ತಿಲ್ಲ, ಎಲ್ಲ ಪೂರ್ತಿ ಮೋಡ ಕವಿದ ವಾತಾವರಣ. ಸರ್ವ್ ಮಾಡೋದಕ್ಕೆಲ್ಲ ಕಲರ್ ಕಾಣಲಿ ಅಂತ ಮೇಲ್ಗಡೆ ಪಲಾವಲ್ಲಿ. ಇದೆಲ್ಲ ಐಡಿಯಾ, ಯೂಟ್ಯೂಬರ್ಗಳು ಮಾಡೋ ಐಡಿಯಾ, ಉಪಾಯ. ಭಯ ಆಗ್ತೈತೆ ಗೊಬ್ಬರ ಹಾಕಕ್ಕೆ.
ಹೆಂಗೆ ಮಧ್ಯಕ್ಕೆ ಇಟ್ಕೊಂಡು ಬರಕು ಮಧ್ಯಕ್ಕೆ ತಟ್ಟೆ ತಗೊಂಡು ಗೊಬ್ಬರ ಹಾಕ್ತೀನಿ. ಹ್ಞೂ ಎತ್ಲಾ? ನಿಧಾನ. ವಾವ್, ಅಗ್ಗೆ ಎದ್ಬಿಡ್ತು. ಈ ಪಲಾವ್ಗೆ ಮೊಸರು ಬಜ್ಜಿ ಇದ್ರೇ ಚೆಂದ ಅಲ್ವಾ? ಮೊಸರು ಬಜ್ಜಿ ಬೇಕೇ ಬೇಕು. ವೈಟ್ ಪಲಾವ್ ಮೊಸರು ಬಜ್ಜಿ ತಿಂದು ರುಚಿ ನೋಡೋಣ. ಪಲಾವ್ ಸ್ವಲ್ಪ ಹೇಳೋದು ನೀರು ಇದಾಯಿತು, ಅದು ಒಲೆ ಸರಿಯಾಗಿ ಉರಿಲಿಲ್ಲ, ಮಳೆ ಬಂದು ತೇವಾಗಿತ್ತಲ್ಲ ಸೌದೆ ಸ್ವಲ್ಪ ಮೆತ್ತಗಾಯಿತು. ಕುಕ್ಕರಲ್ಲಿ ಆಗಿದ್ರೆ ಚೆನ್ನಾಗಿರ್ತಿತ್ತು, ಒಳಗಡೆ ಮಾಡಿದ್ರೆ. ಅಂಗಳದಲ್ಲಿ ಅಡುಗೆ ಅಲ್ವಾ, ಹಂಗೈತೆ. ನಿಜ ಚೆನ್ನಾಗೈತೆ. ಏನಂದ್ರೆ ಈ ವೈಟ್ ಪಲಾವ್ಗೆ ಮೊಸರು ಬಜ್ಜಿ ಇದ್ರೇ ಚಂದ, ಚೆನ್ನಾಗಿರೋದು. ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತೇನಾದರೂ ಹೇಳೋದಿದೆಯಾ? ಇನ್ನೇನಿಲ್ಲ, ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಅವ್ರ ಮನೇಲಿ ಒಲೆ ಇರಬೇಕಲ್ಲ ಮಾಡೋದಕ್ಕೆ, ಕುಕ್ಕರಲ್ಲೇ ಮಾಡಿ ಪರವಾಗಿಲ್ಲ. ಹೌದಾ, ಸರಿ ಆಯಿತು. ನೆಕ್ಸ್ಟ್ ಅಂಗಳದಲ್ಲಿ ಅಡುಗೆನಲ್ಲಿ ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಶ್ರೀಮತಿಯವರು. ನಾನು ಹೇಳಿಲ್ಲ, ಅವರೇ ಸುಮ್ಮನೆ ಇಲ್ಲ ಅವಾಗಲೇ ಹೇಳಿದೆ ಜಾಮೂನ್ ಮಾಡ್ತಾರೆ. ಮತ್ತೆ ಏನಾದರೂ ಹೇಳೋದಿದೆಯಾ? ಇನ್ನೇನಿಲ್ಲ, ತುಂಬ ಜನ ಕೇಳ್ತಾ ಇದ್ರಿ ಅಂಗಳದಲ್ಲಿ ಅಡುಗೆ ಮಾಡಿ ಅಂತ, ಅದಕ್ಕೆ ಇವತ್ತು ಮತ್ತೆ ಶೋ ಮಾಡಿದೀವಿ. ಇನ್ಮೇಲೆ ಲೈಫ್ ಸ್ಟೈಲ್ ವ್ಲಾಗು ಮಾಡ್ತೀವಿ, ಅಂಗಳದಲ್ಲಿ ಅಡುಗೆ ಅಂಗಳದಲ್ಲಿ ಅಡುಗೆಗೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ಸಿಗ್ತಿಲ್ಲ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಏನೋ ಗ್ರೂಪು ಇರುತ್ತಲ್ಲ ಅಲ್ಲೆಲ್ಲ ಶೇರ್ ಮಾಡಿ, ಸ್ವಲ್ಪ ತುಂಬ ಜನಕ್ಕೆ ತಲುಪಲಿ ನಮ್ಮ ಅಂಗಳದಲ್ಲಿ ಅಡುಗೆ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಹೀಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.